ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ಬ್ಲಾಗಲ್ಲಿ ಉಡುಪಿಗೆ ನಾವು ಮಲ್ಪೆ ಬೀಚ್ ಹೋಗೋಣ ಅಂತ ನಿನ್ನೆಲ್ಲ ಗಾಡಿಯೆಲ್ಲ ಬುಕ್ ಮಾಡಿದ್ವಿ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಒನ್ ಡೇ ಟ್ರಿಪ್ ಇದು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟು ದಿನ ಮಳೆನೇ ಇರಲಿಲ್ಲ. ನಾವೆಲ್ಲ ಗಾಡಿ ಎಲ್ಲ ಬುಕ್ ಮಾಡಿ ಬುಕ್ ಮಾಡಿದ್ಮೇಲೆ ಇವತ್ತು ಬೆಳಗ್ಗಿಂದಲೇ ಫುಲ್ ಜೋರಾಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ. ಅಯ್ಯೋ, ಇವತ್ತೇ ಆಗಬೇಕಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅದ್ರ ಮನೆಗೆ ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ಬೇಗ ಹೋದರೆ ಒಂದಿಷ್ಟು ಟೈಮು ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಒಂದು 5:30 ಓದಿದ್ವಿ. ಒಂದು 15 ಜನ ಸೀಟ್ ಇರುವಂಥ ಗಾಡಿನ ಬುಕ್ ಮಾಡ್ಕೊಂಡು ಅಲ್ಲಿ ಸಾಗರದಿಂದ ಬರ್ತಾ ಇದ್ದಾರೆ. ನಾವಿಲ್ಲೇ ರೋಡಲ್ಲಿ ಮೇನ್ ರೋಡಲ್ಲಿ ಇರೋಣ ಅಂತ ಹೇಳಿ ಕಾರ್ ತಗೊಂಡು ಗಾಡಿ ಯಾರು ಕ್ಯಾನ್ಸಲ್? ಅಕ್ಕ ನಮ್ಮ ಮಲೆನಾಡಲ್ಲಿ ಓಡಾಡೋದಕ್ಕೇ ಅಷ್ಟು ಖುಷಿ ಆಗುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿದೆ, ಕೂಲಾಗಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಸದ್ಯ ಇಲ್ಲಿ ಮಳೆ ನಾವು ಅಲ್ಲೂ ಎಲ್ಲಿರುತ್ತೆ ಉಡುಪಿಲಿ ಅಂದ್ಕೊಂಡ್ವಿ, ಅಲ್ಲಂತೂ ಸ್ವಲ್ಪನೂ ಇರಲಿಲ್ಲ. ಫುಲ್ಲು ಬಿಸಿಲಿತ್ತಲ್ಲಿ. ಪ್ಲೇಸ್ಗಳು ನೋಡೋದಕ್ಕೆ ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದೇ ಈ ಜರ್ನಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಈ ಜರ್ನಿ ನಾವು ಹೋಗ್ದಂಗೆ ಅನಿಸ್ಬಾರ್ದು. ಅಂದರೆ ಏನಾದರೂ ಒಂದಿಷ್ಟು ಗೇಮ್ ಮಾಡ್ಕೊತ ಅಥವಾ ಡ್ಯಾನ್ಸ್ ಮಾಡ್ಕೊತ ಹೋದರೆ ನಾವು ರೀಚ್ ಆಗೋದೇ ಗೊತ್ತಾಗೋದಿಲ್ಲ. ಇವಾಗ ತೀರ್ಥಹಳ್ಳಿ ರೀಚ್ ಆದ್ವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಹತ್ಕೊಂಡ್ರು.
go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in. ಇನ್ನು ಎಲ್ಲರೂ ಬೆಳಗ್ಗೆನೆ ಹೊರಟಿದ್ವಲ್ಲ, ಯಾರು ತಿಂಡಿ ತಿಂದಿರಲಿಲ್ಲ. ಅಂದವೇ ನಾವು ಯಾವ್ದಾದ್ರು ಹೋಟೆಲ್ ತಿನ್ಕೊಂಡು ಹೋಗೋಣ ಅಂತ ಹಾಗೆ ಬಂದಿದ್ವಿ. ಇಲ್ಲಿ ಸೀತಾ ನದಿ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಇಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಏನಾದರೂ ತಿಂಡಿ ತಿನ್ಕೊಂಡು ಇನ್ನು ಹೊರಡೋಣ ಅಂದ್ಕೊಂಡು. ಖಾಲಿ ಖಾಲಿ ಇರಲಿ. Why are you sitting in a female's gang? What should all should sit there? ಯಾಕ್ರ ಈ ಹುಡುಗ ನಿಲ್ಬಿಟ್ಟಿದ್ದೀರಾ ಹುಡುಗಿಯರ ಮಧ್ಯೆ? ಇಲ್ಲ ಅಷ್ಟೇ. ಇವಾಗ ಉಡುಪಿ ಕೃಷ್ಣ ಟೆಂಪಲಿಗೆ ಬಂದಿದ್ವಿ. ಅಯ್ಯೋ, ಇಲ್ಲಂತೂ ಎಷ್ಟು ರಶ್ ಇತ್ತು ಅಂದರೆ 1 ಗಂಟೆ 1:30 2 ಗಂಟೆನೇ ನಿಂತ್ಕೊಂಡ್ವಿ ಅನಿಸುತ್ತೆ ದೇವ್ರ ದರ್ಶನ ಮಾಡೋಕ್ಕೆ. ಅಲ್ಲಿ ಅಲ್ಲಂತೂ ಒಂದು 10 ಸೆಕೆಂಡ್ ಸಹ ನಿಲ್ಲಕ್ಕೆ ಬಿಡಲಿಲ್ಲ, ಹಂಗೆ ಕಳಿಸ್ತಾರೆ. ಅಷ್ಟೊತ್ತು ವೆಯ್ಟ್ ಮಾಡಿ ಹೋಗಿದ್ದೆ ವೇಸ್ಟ್ ಅನಿಸ್ತು ನನಗಂತೂ. 1 ನಿಮಿಷನೂ ಸಹ ನೋಡೋಕ್ಕೆ ಬಿಡಲಿಲ್ಲ. ಸ್ವಲ್ಪ ಹಾಗೆ ನೋಡಿ 1 ಸೆಕೆಂಡ್ 2 ಸೆಕೆಂಡಲ್ಲೇ ಹೋಗಿ ಅಂತ ಹೇಳ್ತಾಯಿದ್ರು. ಫೋಟೋ ಇರ್ತೀವಪ್ಪ ಸರಿ ಇದ್ರೆ ಕತೆ ಅಷ್ಟೇ ಬೀಳ್ತೈತೆ. ಏನ ಮಿಸ್ ಆದರೆ ಅಂಗಡಿ
ಎಡಗಡೆಯಿಂದನೇ ಹೇಳ್ರಿ ಇಲ್ಲಿ ಬಂದು ಇಲ್ಲಿ ಕಾಲು ತೊಗೊಂಡು ಇಲ್ಲಿ ತಿರುಗ್ತೀವಿ ಮತ್ತೆ ಕಲ್ಯಾಣಿ ಕಾಲ್ತಾರೆ ಎಡಗಡೆ ಎತ್ತಗೆ ಇವ್ರು ಎಷ್ಟು ಸತಿ ಸಾವಿರ ಬರಲ್ಲ ಅದು. ಇಲ್ಲೇ ನೋಡಿ 1:30-2 ಗಂಟೆ ತನಕ ನಾವು ನಿಂತ್ಕೊಂಡಿದ್ದು. ಅಷ್ಟು ದೂರ ಇದೆ ನಡ್ಕೊಂಡು ಹೋಗ್ಬೇಕಲ್ಲಿ ಕೃಷ್ಣನ ದರ್ಶನ ಮಾಡಬೇಕಂದ್ರೆ. ಫುಲ್ಲು ಬಿಸಿಲು ಬೇರೆ ಇತ್ತಲ್ಲ, ತುಂಬ ಸೆಕೆ ಇತ್ತು ಮಾತ್ರ. ಒಂದು ಸ್ವಲ್ಪನೂ ಗಾಳಿ ಬರ್ತಾ ಇರಲಿಲ್ಲ. ಎಲ್ಲರೂ ಸುಸ್ತಾಗಿ ಹೋದ್ವಿ ಮಾತ್ರ ಇಲ್ಲಿ. 4 ಗಂಟೆಯಿಂದ 7 ಗಂಟೆ ತನಕ ಇರೋ ಬೀಚಲ್ಲಿ ಯಾರು ಬೇಡ ಅಂತಾರೆ. ಹೆದರಿಕೆ ಅರ್ಧ. ಅಷ್ಟೇ ನೋಡಿ, 1-2 ಸೆಕೆಂಡು ಸಹ ನಿಲ್ಲಕ್ಕೆ ಬಿಡಲಿಲ್ಲ. ಅಷ್ಟೇ ನೋಡ್ಕೊಂಡು ಈ ಕಡೆ ಬಂದ್ವಿ ಇನ್ನು ಊಟಕ್ಕೆ. ನಾವು ಈ ಥರ ಇಲ್ಲಿ ನಿಂತಿದ್ದಾರೆ, ನಮ್ಮ ಕಡೆ ಒಬ್ರು ಕಾಣ್ತಾ ಇಲ್ಲ ಕಣ್ಣು. ಅಲ್ಲೂ ಟೆಂಪಲ್ ಊಟ ಅಂದರೆ ನನಗಂತೂ ತುಂಬಾ ಇಷ್ಟ. ಅದು ಎಲ್ಲೇ ಆಗಲಿ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ಪಾಯಸ, ಒಂದು ಚಟ್ನಿ ಕೊಟ್ಟಿದ್ರು. ಆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಕಡಿಯಾಳಿ ಮಹಿಷಾಮರ್ದಿನಿ ಟೆಂಪಲ್. ಇದು ಸ್ವಲ್ಪ ಕ್ಲೋಸ್ ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಆ ಕೃಷ್ಣ ಟೆಂಪಲ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಇದು ಕ್ಲೋಸ್ ಆಗಿತ್ತು. ನಾನಲ್ಲಿ ಹಿಂದೆ ಎಲ್ಲ ಅದು ಏನು ರಾಮಾಯಣದ್ದು ಫುಲ್ಲು ಏನೇನಿರುತ್ತೆ ವಿತ್ ಪಿಕ್ಚರ್ ಸಮೇತ ಫುಲ್ಲು ಟೆಂಪಲ್ ಸುತ್ತ ಹಾಕಿದ್ದಾರೆ. ಒಂದೊಂದು ಇಂಪಾರ್ಟೆಂಟ್ ಸನ್ನಿವೇಶಗಳು ಏನೇನಿದ್ವು ಅಂತ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಬಾಗಿಲು ಓಪನ್ ಮಾಡಿದ್ರಂತೆ. ಇವರೆಲ್ಲ ನೋಡಿದ್ರು. ನಾನು ಬರೋ ಅಷ್ಟರಲ್ಲಿ ಮತ್ತೆ ಕ್ಲೋಸ್ ಆಗಿ ದೇವಸ್ಥಾನ ಹೌದಾ ತಮ್ಮ? ಇಲ್ಲೇ ಊಟ ಆಯ್ತಾ? ಇಲ್ಲೇ ಡೈಲಿ ಊಟ ಅಲ್ಲ ಅದಕ್ಕಲ್ಲ, ಅದು ಯಾವ ಮೂಡಲ್ಲಿ ಇರ್ತೈತ ಬೈತೈತ ಅಂದ್ಕಣು. ನೋಡಿ ಈ ಥರನೇ ವಿತ್ ಪಿಕ್ಚರ್ ಸಮೇತ ಅದು ರಾಮಾಯಣದಲ್ಲಿನ ಒಂದಿಷ್ಟು ಸನ್ನಿವೇಶಗಳನ್ನ ಇಲ್ಲಿ ಈ ಟೆಂಪಲ್ ಸುತ್ತ ಈ ಥರ ಹಾಕಿದ್ರು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ.
ಬೀಚ್ ಹೋಗೋಣ ಈಗ. ಈ ಟೆಂಪಲ್ ಆದ ತಕ್ಷಣ ಬೀಚು. ಮೂರು ಟೆಂಪಲ್ ಹೋಗಿವೆ. ಸ್ಟಿಕ್ಕರ್ ಯಾರಿಗ ಕೊಟ್ಮೇಲೆ ಹಾಕ್ಬಿಟ್ಟಿದ್ದು ಪ್ಯಾಕೆಟು. ನನ್ನ ಬ್ಯಾಗಲ್ಲಿ ಇದೇ ಇತ್ತಗ ಐಲೈನರು, ಅದು ಇಟ್ಕೊಬಿಡ. ಇದ್ಯಾ ಒಂದು 3 ಟೆಂಪಲ್ ನೋಡ್ಕೊಂಡು ಇವಾಗ ಮಲ್ಪೆ ಬೀಚಿಗೆ ಬಂದ್ವಿ. ಎಲ್ಲರೂ ಬೀಚಲ್ಲಿ ಆಟ ಆಡಿದ್ವಿ 7 ಗಂಟೆ ತನಕ. ಎಲ್ಲ ಹಸುವಾಗಿತ್ತು, ಸ್ವಲ್ಪ ಆಟ ಆಡಿ ಹಂಗೆ ರೊಟ್ಟಿ ಮತ್ತು ಚಟ್ನಿ ಪುಡಿ ತಂದಿದ್ರು. ಅದಕ್ಕೆ ಇಲ್ಲಿ ತಿನ್ಕೊಂಡು ಇನ್ನು ಹೊರಡೋಣ ಅಂತ ತಿಂತಾ ಇದ್ವಿ ಎಲ್ಲರೂ ಕುತ್ಕೊಂಡು. ಚಿನಿಮಾ ಏನು ತಿಂತಾ ಇದ್ದಿ? ರೊಟ್ಟಿ. ಐ ಮುದ್ದು ಮುದ್ದು. ನೋಡಿ ಸುಷ್ಮಿತಾ ಸೇನ್ ರೆಡಿ ಆದಾಗ ನಗ್ಡಿಯ ರೆಡಿ ಆಗ್ಯಾಳೆ. ನೆಕ್ಸ್ಟ್ ಬ್ಯೂಟಿ ಕ್ವೀನ್ ಕಾನ್ಸರ್ಟಿಗೆ ರೆಡಿ ಆಗ್ತಿದೆ. ಯಕ್ಷಗಾನ ಕಲಾವಿದರು ರೆಡಿ ಆಗಿದ್ದಾರೆ ರಂಗಮಂಟಪಕ್ಕೆ. ನೀ ಯಾಕೆ ತಂಗಿಗೆ ನಿಮ್ಮಮ್ಮ ಬಾಮ ಇಷ್ಟೇ ಬಾಮ ಇಷ್ಟೇ ಇನ್ನ ಹೋಗುವಾಗ ಕಿರಾತಕ ಮೂವಿ ಅದು ತುಂಬಾನೇ ಚೆನ್ನಾಗಿದೆ. ಎಷ್ಟು ಒಂದು 2-3 ಸರಿ ನೋಡಿದ್ದೀವಿ. ಅದನ್ನೇ ಹಾಕೊಂಡು ನೋಡ್ಕೊಂಡು ಹೋದ್ವಿ. ಮೂವಿ ಟೈಮ್. ಬೋಟಿ ತೋರ್ಸೋ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.